ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು, ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲ್ಲಾರ್ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಒಮ್ಮನಾನಿಯವರು, ಚನಗುಂಡಿಯವರು, ವಿಜಯ್ ಅವರು ಎಲ್ಲ ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಮ್ಯಾಕೇರಿ ಅವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಅವರು ಎಲ್ಲರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಸಮಸ್ಯೆ ಇದು, ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ. KBಯನ್ನು ಖಾಸಗೀಕರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ವಿನಂತಿ ಮೂಲಕ ಎಚ್ಚರಿಕೆ ಮಾಡ್ಕೊಳ್ತೀನಿ. ಇವತ್ತು ಪ್ರತಿಯೊಬ್ಬ ನಮ್ಮ ಮಕ್ಕಳನ್ನ ಕಲಿಸಬೇಕಾದ್ರೆ ಖಾಸಗಿ ಸಂಸ್ಥೆಗಳು ಕಲಿಸ್ತಾ ಇದೀವಿ, ಸರ್ಕಾರ ಶಾಲೆಯೊಳಗೆ ಅಸಡ್ಡೆ ಮಾಡ್ತಾ ಇದ್ವಿ ನಾವು. ಮುಂದಿನ ದಿನಮಾನದೊಳಗೆ ಸರ್ಕಾರ ನಡೆಸಲಿಕ್ಕೆ ಇವರು ಅಸಮರ್ಥರು ಅಂತೇಳಿ ನಿಮ್ಮನ್ನು ಅಸಡ್ಡೆ ಮಾಡಿದಾರೆ ಅಂದ್ರೆ ಸರ್ಕಾರ ಬಿದ್ದು ಹೋಗ್ತದೆ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ, ಕೃಷಿ ಕ್ಷೇತ್ರದ ಮೇಲೆ ಹೊಡೆತ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಇವತ್ತು ರಾಜ್ಯದೊಳಗೆ 2,86,000 ಹುದ್ದೆಗಳು ಖಾಲಿ ಅದಾವ. ಏನೆಲ್ಲ ಖಾಲಿ ಅದಾವ ಅದನ್ನು ತುಂಬಿಕೊಳ್ಳೋ ಕೆಲಸ ಮಾಡ್ರಿ, ಒಳ್ಳೊಳ್ಳೆ ಕೆಲಸ ಮಾಡ್ರಿ. ಅದನ್ನ ಬಿಟ್ಟು ರೈತನ ತಲೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ. 224 ಮಂದಿ MLAಗಳನ್ನ ಆರಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ಆರಿಸಿಕೊಟ್ಟಿವಿ ನಾವು. ನೀವು ವಿಧಾನಸೌಧದೊಳಗೆ AC ಒಳಗೆ ಕುಂತು ಅಧಿಕಾರ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ನಮಗೆ ನಿಜವಾಗ್ಲೂ ಈ ರಾಯಭಾಗದಿಂದ, ಅಥಣಿಯಿಂದ, ಚಿಕ್ಕೋಡಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ ರೈತರಿಗೆ ಪ್ರತಿಯೊಬ್ಬರಿಗೆ. ಅದಕ್ಕಾಗಿ ಕಳಿಸಿವಿ 224 ಮಂದಿ MLAಗಳು. ನೀವೇನಾದ್ರೂ ಈ ಸಾರಿ ಅಧಿವೇಶನದೊಳಗೆ KB ಖಾಸಗೀಕರಣ ವಿರೋಧ ಮಾಡಿ ಮಾತನಾಡದೇ ಇದ್ರ ಏನ್ ಮಾಡ್ರಿ ಕೆಲಸ ಅಂತಂದ್ರೆ, ಮೊದಲು ಮಾತಾಡ್ರಿ. ಏನ್ ಮಾತಾಡ್ರಿ? MSP ಕೊಡ್ರಿ, ಕಬ್ಬಿಗೆ ಬೆಲೆ ಕೊಡ್ರಿ, ತೊಗರಿ ಕೊಡ್ರಿ, ಜೋಳಕ್ಕೆ ಕೊಡ್ರಿ, ದಾಳಂಬರಿ ಕೊಡ್ರಿ, ಕಡ್ಲಿ ಕೊಡ್ರಿ, ಇದನ್ನ ಮಾತಾಡ್ರಿ. ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಗಡಿ ಭಾಗದೊಳಗೆ 90,000, ಇಡೀ ರಾಜ್ಯದೊಳಗೆ 90,000 ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವ ಸರ್ಕಾರಿ ಶಾಲೆಯೊಳಗೆ. ಅದನ್ನ ತುಂಬತಕ್ಕಂಥ ಕೆಲಸ ಮಾಡ್ರಿ. 20 ವರ್ಷದಿಂದ ಶಾಲೆಯೊಳಗೆ ದೈಹಿಕ ಶಿಕ್ಷಕರ ನೇಮಕ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಹುದ್ದೆಗಳಿರ್ದಾರ ರೈತನ ಮಕ್ಕಳು, ಮೊನ್ನೆ ರೈಲ್ವೆ ಒಳಗೆ ಒಬ್ಬ ವಿದ್ಯಾರ್ಥಿನಿ ಹೆಣ್ಮಗಳು ರೈಲ್ವೆಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳಿ. ಇಂಥ ವಿಷಯಗಳನ್ನ ಚರ್ಚೆ ಮಾಡ್ರಿ. ಅದನ್ನು ಬಿಟ್ಟು ಕಾನೂನು ಪಾಲನೆ ಚರ್ಚೆ ಮಾಡ್ರಿ. ರೈತರ ಶ್ರೇಯೋಭಿವೃದ್ಧಿ ಏನೈತಲ್ಲ ಶ್ರೇಯಸ್ಗೆ ಅದನ್ನ ಚರ್ಚೆ ಮಾಡ್ರಿ. ಅದನ್ನು ಬಿಟ್ಟು ಖಾಸಗೀಕರಣ ಮಾಡಿ ಏನ್ ಮಾಡೋರು ನೀವು? ರೈತಿಗೆ ಹೆಂಗ್ ಹೊಡೆತದಂದ್ರೆ ಸರಿಗ ಜಿಯೋ ಅಂತೇಳಿ ಒಂದು ಕಂಪ್ನಿ ಬಂತು ಮೊದಲು ಮೊಬೈಲ್ದೊಳಗೆ. ಏನ್ ಮಾಡಿದ್ರು 3 ತಿಂಗಳು ಉಚಿತ ಅಂದ್ಕೊಳ್ಳೆ ನಮ್ಮ ರೈತರ ಮಕ್ಕಳು ಏನಾಗ್ಬಿಟ್ರು, ಉಚಿತದ ಅಂತೇಳಿ ಜಿಯೋ ಸಿಮ್ ಹಾಕೊಂಡ್ರು. 3 ತಿಂಗಳು ಫ್ರೀ ಇತ್ತು. ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತೇಳಿ ಅದಕ್ಕೆ ಅಡಿಟ್ ಆಗಿಬಿಟ್ಟಿವಿ ನಾವು. 3 ತಿಂಗಳಾದ ನಂತರ 200 ರೂಪಾಯಿ ಅಂದ್ರು, 300 ರೂಪಾಯಿ ಅಂದ್ರು, 390 ಅಂದ್ರು. ಇವತ್ತು 1,000 ರೂಪಾಯಿ ಒಂದು ತಿಂಗಳಿಗೆ ರೀಚಾರ್ಜ್ ಅಂದ್ರೂ ಹಾಕ್ಲೇಬೇಕಾಗ್ಯದ. ಅಡಿಟ್ ಆಗಿಬಿಟ್ಟಿವಿ ನಾವು. ಊಟ ಮಾಡ್ಬೇಕು